Good morning, children. Today we are going to have a discussion on equipotential surfaces. So ಇದನ್ನ ನಾನು ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆ ನೀವು ಒಂದ್ಸರಿ ನೀಟಾಗಿ ರಿವಿಷನ್ ಮಾಡ್ಕೊಂಡಿರಬೇಕು. You should know that what is potential. What is potential? Work done per charge. Am I clear with this concept? So ಅದನ್ನೆಲ್ಲ ಒಂದ್ಸರಿ ನೋಡಿಲ್ಲ ಅಂದರೆ ಬಟ್ ಅಂತ ನೋಡ್ಕೊಂಬನ್ನಿ. ನೋಡ್ಕೊಂಡು ಬಂದಾದ್ಮೇಲೆ ಇದು ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ಮಕ್ಕಳ. ಸೊ ಪೊಟೆನ್ಷಿಯಲ್ ಅಂದರೆ ನಮಗೆ ಗೊತ್ತು ವರ್ಕ್ ಡನ್ ಪರ್ ಚಾರ್ಜ್ ಇನ್ ಬ್ರಿಂಗಿಂಗ್ ಇಟ್ ಫ್ರಮ್ ಇನ್ಫಿನಿಟಿ ಟು ದಟ್ ಪರ್ಟಿಕ್ಯುಲರ್ ಪಾಯಿಂಟ್. ಈಗ ಒಂದು ಚಾರ್ಜ್ ಅಂತ ತಗೊಳ್ಳೋಣ ಮಕ್ಕಳ. ಓಕೆ, ಸೊ ಐ ವಿಲ್ ಕನ್ಸಿಡರ್ ಪಾಯಿಂಟ್ ಚಾರ್ಜ್ ಕ್ಯೂ. ಈ ಪಾಯಿಂಟ್ ಚಾರ್ಜ್ ಇದೆ. ಈ ಪಾಯಿಂಟ್ ಚಾರ್ಜ್ ಏನು ಮಾಡುತ್ತೆ, ಅದರ ಸುತ್ತ ಎಲೆಕ್ಟ್ರಿಕ್ ಫೀಲ್ಡ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ದಿಸ್ ಇಸ್ ಅ ಪಾಸಿಟಿವ್ ಚಾರ್ಜ್. So the electric lines of forces are outwards. Am I clear with this concept? This is the charge. This is the charge. Okay, which has produced electric field in this direction. Sir, electric field outward ಯಾಕೆ ಹೋಗಿದೆ? ಯಾಕಂದ್ರೆ ಇದು ಪಾಸಿಟಿವ್ ಚಾರ್ಜ್. Am I clear with this concept? Okay. ಈಗ ನಾವು ಇದನ್ನು ಸ್ಟಡಿ ಮಾಡೋಣ. ಈ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ನ ಕಂಡುಹಿಡಿಯೋಣ. So what is the formula for electric potential? Yes, you're right. V is equal to 1 over 4 pi epsilon naught Q divided by R. What is R? Distance between the point where we have considered. ಈ ಪಾಯಿಂಟಲ್ಲಿ ನಾವು ಪೊಟೆನ್ಷಿಯಲ್ ಕಂಡುಹಿಡಿಬೇಕಂದ್ರೆ ಈ ಪಾಯಿಂಟನ್ನು ಕನ್ಸಿಡರ್ ಮಾಡಿರ್ತೀವಿ. ಸೊ ಚಾರ್ಜಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅದನ್ನ ಏನಂತ ಕರಿತೀನಿ? ಆರ್ ಅಂತ ಕರಿತೀವಿ. Am I clear with this concept? Look here. What is the potential formula for potential? V is equal to 1 over 4 pi epsilon naught Q by R. Look here. This 1 over 4 pi epsilon naught is what? Constant. Q is what? Constant. Here charge, we have kept a charge and we are not going to change that charge. Am I clear with this? Okay. So ಇದು ಚೇಂಜ್ ಆಗಲ್ಲ. ಹಾಗಾದರೆ ಎರಡು ಚೇಂಜ್ ಆಗ್ಬೋದು. ಚಾರ್ಜ್ ಚೇಂಜ್ ಆಗ್ಬೋದು ಅಥವಾ ಡಿಸ್ಟೆನ್ಸ್ ಚೇಂಜ್ ಆಗ್ಬೋದು. ಇಲ್ಲಿ ಚಾರ್ಜನ್ನು ನಾವು ಕಾನ್ಸ್ಟೆಂಟ್ ಇಟ್ಟಿದ್ದೀವಿ. ಸೊ ಆರ್ನ ಕಾನ್ಸ್ಟೆಂಟ್ ಇಟ್ಟು ನೋಡೋಣ ಏನಾಗ್ತದೆ ಅಂತ. ಈ ಪಾಯಿಂಟ್ ತೊಗೊಂಡೆ. ಈ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಷ್ಟು? V is equal to 1 over 4 pi epsilon naught Q divided by R. ಓಕೆ, ಈ ಪಾಯಿಂಟಲ್ಲಿ ತೊಗೊಳ್ಳೋಣ. ಈ ಪಾಯಿಂಟಲ್ಲಿ ತೊಗೊಂಡ್ರೆ ಇಲ್ಲೂ ಕೂಡ ಏನಾಗುತ್ತೆ? V is equal to 1 over 4 pi epsilon naught charge Q is same. Distance here to here distance is same R. ಸೊ ಹಾಗಾದ್ರೆ ಈ ಪಾಯಿಂಟಲ್ಲೂ ಪೊಟೆನ್ಷಿಯಲ್ ಸೇಮ್ ಆಯಿತು. ಈ ಪಾಯಿಂಟಲ್ಲೂ ಪೊಟೆನ್ಷಿಯಲ್ ಸೇಮ್. ಈ ಪಾಯಿಂಟ್ ತೊಗೊಂಡ್ರೆ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿ ಕಾರಿದ್ರೆ ಅಲ್ಲೂ ಪೊಟೆನ್ಷಿಯಲ್ ವಿನೇ ಇರುತ್ತೆ. ಸೊ ಈಗ ನಾವು ಈ ಚಾರ್ಜಿಂದ ಡಿಸ್ಟೆನ್ಸ್ ಆರಲ್ಲಿ ಯಾವುದೇ ಪಾಯಿಂಟಲ್ಲಿ ಪೊಟೆನ್ಷಿಯಲ್ನ ಕನ್ಸಿಡರ್ ಮಾಡಿದ್ರು, ಈ ಯಾವುದೇ ಪಾಯಿಂಟಲ್ಲಿ ಪೊಟೆನ್ಷಿಯಲ್ನ ಕನ್ಸಿಡರ್ ಮಾಡಿದ್ರು ಏನು ಬರ್ತಾ ಇದೆ? ಪೊಟೆನ್ಷಿಯಲ್ ಸೇಮ್ ಬರ್ತಾ ಇದೆ. ಈಗ ನಾವು ಈ ಪಾಯಿಂಟ್ಗಳೆಲ್ಲ ಇದೆಯಲ್ಲ, ಈ ಪಾಯಿಂಟೆಲ್ಲ ಒಂದು ಸರ್ಫೇಸ್ ಮೇಲಿದೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಆಲ್ ದೀಸ್ ಪಾಯಿಂಟ್ಸ್ ಲೈ ಆನ್ ಎ ಸರ್ಫೇಸ್, ಇಮ್ಯಾಜಿನರಿ ಸರ್ಫೇಸ್. ದೆನ್ ದಿಸ್ ಸರ್ಫೇಸ್ ಬಿಕಮ್ಸ್ ವಾಟ್? Equipotential surface. Sir, what is equipotential surface? A surface on which potential is same everywhere. Am I clear with this concept? Okay, let me show you this. Imagine this is a tennis ball. Inside it, okay, at the center of this tennis ball, consider this tennis ball as a surface. Center of this ball or a sphere, we will place charge Q. Then this point, if I consider this point, potential is V. Why? From the center to this point distance is same. This point ಸೆಂಟ್ರಿಂದ ಇಲ್ಲಿಗೆ ಡಿಸ್ಟೆನ್ಸ್ ಇರುತ್ತೆ ಸೇಮ್. ಇಲ್ಲೇನಿರುತ್ತೆ? ಸೇಮ್. ಅಂದರೆ ಈ ಬಾಲ್ನ ಸ್ಪಿಯರ್ ಮಧ್ಯ ಒಂದು ಚಾರ್ಜ್ ಇದ್ದು ಇದನ್ನು ನಾವು ಇಮ್ಯಾಜಿನರಿ ಸರ್ಫೇಸ್ ಕನ್ಸಿಡರ್ ಮಾಡಿದ್ರೆ ಈ ಪಾಯಿಂಟ್ ಎಲ್ಲ ಪಾಯಿಂಟಲ್ಲೂ ಪೊಟೆನ್ಷಿಯಲ್ ಸೇಮ್ ಇರುತ್ತೆ. ಯಾಕೆ? ಸೆಂಟರಿಂದ ಸರ್ಫೇಸ್ ಎಲ್ಲ ಪಾಯಿಂಟಲ್ಲೂ ಸೇಮ್ ಡಿಸ್ಟೆನ್ಸಲ್ಲಿದೆ. Am I clear with this concept? ಸೊ ಇದರೊಳಗಡೆ ಒಂದು ಚಾರ್ಜ್ ಇತ್ತು ಅಂದ್ಕೊಂಡ್ರೆ ಈ ಟೆನಿಸ್ ಬಾಲ್ ಸರ್ಫೇಸ್ ಏನು ಅನ್ಕೋಬೋದು ನಾವು? ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್. Am I clear with this concept? So what is equipotential surface? Equipotential surface is that surface on which electric potential is same. Am I clear with this concept? Okay, next we are going to discuss properties of electric potential surfaces. Come, let us define what is equipotential surface. Now we'll already discuss madidvalva. We have already discussed it is a surface on which at every point electric potential is same. See, this is the definition of electric equipotential surface. Any surface in which same potential at every point is called as equipotential surface. See, on this surface everywhere potential is same. So next we are going to have our discussion on properties of equipotential surfaces. Next slide please. So what are the properties? So we will study first property. So what is that first property?
electric field is always normal to the surface of equipotential surface. Okay, ಏನಿದ್ರ ಮೀನಿಂಗ್ ಏನು? ಓಕೆ, ಲೆಟ್ ಮಿ ಟೇಕ್ ದಿಸ್ ಆಸ್ ಚಾರ್ಜ್ ಕ್ಯೂ. ಓಕೆ, ಈ ಚಾರ್ಜ್ ಕ್ಯೂನ ಇಲ್ಲಿ ಪ್ಲೇಸ್ ಮಾಡಿದ್ದೀವಿ. ಸೊ ವಿ ವಿಲ್ ಕನ್ಸಿಡರ್ ದಿಸ್ ಸರ್ಫೇಸ್. ಓಕೆ, ಸೊ ದಿಸ್ ಇಸ್ ದ ಸರ್ಫೇಸ್. ದೇ ಆರ್ ಸೇಯಿಂಗ್ electric field is normal to the equipotential surface. This is the equipotential surface and this is the electric lines of force or electric field lines. Look here, look at this point. Here at this point, surface is like this and the electric field is moving out. Look here, what is the angle between surface and this electric lines of force? That is 90 degree. So that is normal. So ಅಕಸ್ಮಾತ್ ಬೇರೆ ಸರ್ಫೇಸನ್ನು ಕನ್ಸಿಡರ್ ಮಾಡೋಣ. ನಾವು ಮುಂದೆ ಹೋಗ್ತಾ ಹೋಗ್ತಾ ತುಂಬ ಡಿಫ್ರೆಂಟ್ ಕನ್ಸಿಡರ್ ಮಾಡ್ತೀವಿ. ಅದರಲ್ಲಿ ನಮಗೆ ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಮಕ್ಕಳ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಇಟ್? ಓಕೆ, ಲುಕ್ ಹಿಯರ್, ದಿಸ್ ಇಸ್ ಎ ಪಾಸಿಟಿವ್ ಪ್ಲೇಟ್ ಅಂತ ಅನ್ಕೊಳ್ಳಿ. ಓಕೆ, ದಿಸ್ ಈಸ್ electric field lines. If I consider a surface here, okay, surface here. ಸರ್ ಯಾವ ಥರ ಸರ್ಫೇಸನ್ನು ಕನ್ಸಿಡರ್ ಮಾಡಿದ್ರೆ ನೋಡಿ, ಈ ಸರ್ಫೇಸನ್ನು ತೊಗೊಂಡ್ರೆ ನಾನು ಈ ಸರ್ಫೇಸ್ನ ಈ ಥರ ಡ್ರಾ ಮಾಡಿದ್ದೀನಿ. ಈ ಸರ್ಫೇಸ್ ಹಿಂಗೆ ತೊಗೊಂಡ್ರೆ ಈ ಪಾಯಿಂಟ್ ಎಲ್ಲ ಪಾಯಿಂಟಲ್ಲೂ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಏನಿದೆ? ಸೇಮ್ ಇದೆ. ಯಾಕೆ? ಈ ಎಲ್ಲ ಪಾಯಿಂಟು ಇಲ್ಲಿಂದ ಸೇಮ್ ಡಿಸ್ಟೆನ್ಸಲ್ಲಿದೆ. ನೋಡಿ, ಇದನ್ನು ನಾವು ಸರ್ಫೇಸ್ ಅಂತ ಅಂದ್ಕೊಂಡ್ರಿ, ಕೈನ ಇಲ್ಲಿಂದ ಸೇಮ್ ಡಿಸ್ಟೆನ್ಸಲ್ಲಿರುತ್ತೆ. ಸೊ ಈ ಸರ್ಫೇಸ್ ಮೇಲೆ ಎಲ್ಲ ಪಾಯಿಂಟಲ್ಲೂ ಪೊಟೆನ್ಷಿಯಲ್ ಸೇಮ್ ಇರುತ್ತೆ. ಆ ಸರ್ಫೇಸ್ನ ನೀಟಾಗಿ ಅಬ್ಸರ್ವ್ ಮಾಡಿ. ಆ ಸರ್ಫೇಸ್ಗೆ ಹೋಲಿಸಿದ್ರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಲೈನ್ಸ್, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಯಾವ ಥರ ಹೋಗ್ತಾ ಇದೆ? ನಾರ್ಮಲ್ ಆಗಿ ಹೋಗ್ತಾ ಇದೆ. ಈ ಎಲ್ಲ ಪಾಯಿಂಟಲ್ಲೂ ನೀವು ನೋಡಿದ್ರೆ ಸರ್ಫೇಸಿಗೆ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಥರ ಇರುತ್ತೆ? ಇಕ್ವಿಪೊಟೆನ್ಷಿಯಲ್ ಸರ್ಫೇಸಿಂದ ಯಾವ ಥರ ಆಚೆ ಹೋಗುತ್ತೆ? ನಾರ್ಮಲ್ ಆಗಿ ಆಚೆ ಹೋಗುತ್ತೆ. ಸೊ ಅಕಸ್ಮಾತ್ ನೆಗೆಟಿವ್ ಆದರೆ ನಾರ್ಮಲ್ ಆಗಿ ಚಾರ್ಜ್ ಕಡೆಗೆ ಎಲೆಕ್ಟ್ರಿಕ್ ಫೀಲ್ಡ್ನ ಡೈರೆಕ್ಷನ್ ಇರುತ್ತೆ. Am I clear with this? Thank you. Next property. Okay, what is the next property? No work is done in moving charge on equipotential surface. So they are claiming that no work is done on the equipotential surface. If I take equipotential surface, I am going to move charge on equipotential surface. They are saying no work is done. Yes, of course no work is done. ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಪೊಟೆನ್ಷಿಯಲ್ ಎಲ್ಲ ಸೇಮ್ ಇದೆ. ಇದನ್ನು ನಾವು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತ ಅಂದ್ಕೊಂಡಿದ್ದೀವಿ ಮಕ್ಕಳ. ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್, ಇದನ್ನು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತ ಅಂದ್ಕೊಂಡಿದ್ದೀವಿ. ಈಗ ಸರ್ ವರ್ಕ್ ಡನ್, ವಾಟ್ ಈಸ್ ವರ್ಕ್ ಡನ್? ನೋಡಿ ಇಲ್ಲಿ ಇದನ್ನು ತುಂಬ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳ. ವರ್ಕ್ ಈಸ್ ಓನ್ಲಿ ಡನ್ in moving charge from one point to another point if there is potential difference between them. ಸರ್ ನಾವು ಯಾವ ಥರ ಅದನ್ನು ಅರ್ಥ ಮಾಡ್ಕೊಳ್ಳೋಣ? ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ನೋಡಿ ಮಕ್ಕಳ, ಇದು ಸೋರ್ಸ್ ಚಾರ್ಜ್ ಅಂತ ಅಂದ್ಕೊಳ್ಳೋಣ. ಈ ಸೋರ್ಸ್ ಚಾರ್ಜ್ ಈ ಡೈರೆಕ್ಷನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ನ ಪ್ರೊಡ್ಯೂಸ್ ಮಾಡಿದೆ. ಪಾಸಿಟಿವ್ ಚಾರ್ಜ್ ಆಗಿದೆ. ಸೊ ಅದರಿಂದ ಈ ಡೈರೆಕ್ಷನ್ ಎಲೆಕ್ಟ್ರಿಕ್ ಫೀಲ್ಡ್ನ ಪ್ರೊಡ್ಯೂಸ್ ಮಾಡಿದೆ. ನಾನಿವಾಗ ಇಲ್ಲೊಂದು ಚಾರ್ಜ್ ಇಟ್ರೆ, ಓಕೆ, ಇಫ್ ಐ ಬ್ರಿಂಗ್ ಚಾರ್ಜ್, ದಿಸ್ ಇಸ್ ಟೆಸ್ಟ್ ಚಾರ್ಜ್, ಫ್ರಮ್ ದಿಸ್ ಪಾಯಿಂಟ್ ಬಿ ಟು ಪಾಯಿಂಟ್ ಎ, ಈ ಚಾರ್ಜನ್ನು ನಾನು ಇಲ್ಲಿಂದ ಇಲ್ಲಿಗೆ ತಂದರೆ ವರ್ಕ್ ಮಾಡಬೇಕಾ? ಅಫ್ಕೋರ್ಸ್ ವರ್ಕ್ ಮಾಡಬೇಕು. ಯಾಕಂದರೆ ನೋಡಿ ಮಕ್ಕಳಲ್ಲಿ, ಇಲ್ಲಿಂದ ಇಲ್ಲಿಗೆ ತಂದಿಟ್ಟಾಗ ಪೊಟೆನ್ಷಿಯಲ್ ಎಷ್ಟು? ವಿ ಬಿ ಇಸ್ ಈಕ್ವಲ್ ಟು ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ಪಾಯಿಂಟ್ ಬಿ ಪರ್ ಚಾರ್ಜ್. ಈ ಚಾರ್ಜನ್ನು ಈ ಪಾಯಿಂಟಿಗೆ ತರೋದಕ್ಕೆ ನಾನು ಕಡಿಮೆ ವರ್ಕ್ ಮಾಡಿರ್ತೀನಿ. ಅದೇ ಇಲ್ಲಿಂದ ಇಲ್ಲಿಗೆ ತರಲಿಕ್ಕೆ ಜಾಸ್ತಿ ವರ್ಕ್ ಮಾಡಿರ್ತೀನಿ. ಯಾಕೆ? ಹತ್ರ ಹೋಗ್ತಾ ಇದ್ದಂಗೆ ಎಲೆಕ್ಟ್ರಿಕ್ ಫೋರ್ಸ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಹೋಗ್ತಾ ಫೋರ್ಸ್ ಜಾಸ್ತಿ ಆದರೆ ನಾನು ಕೂಡ ಏನು ಮಾಡಬೇಕು? ಫೋರ್ಸ್ ಜಾಸ್ತಿ ಹಾಕಬೇಕು. ಸೊ ದಟ್ ಮೀನ್ಸ್ ಲುಕ್ at this point, VA, this point. What is potential here? VA is equal to WA. That is work done in bringing charge from infinity to point A. Okay? This is the charge. This is the work done in bringing charge to point A. ಇಲ್ಲಿ ನೀಟಾಗಿ ಅಬ್ಸರ್ವ್ ಮಾಡಿ ಮಕ್ಕಳ. VA is greater than VB. ಯಾಕೆ? ಈ ಪಾಯಿಂಟಿಗೆ ತರಲಿಕ್ಕೆ ನಾವು ಜಾಸ್ತಿ ವರ್ಕ್ ಮಾಡಿರ್ತೀವಿ, ಈ ಪಾಯಿಂಟಿಗೆ ತರೋದಕ್ಕೆ ಕಮ್ಮಿ ವರ್ಕ್ ಮಾಡಿರ್ತೀವಿ. ಸೊ ಬಿ ಇಂದ ಅಕಸ್ಮಾತ್ ನಾನು ಹೇಗೆ ತರಬೇಕು ಅಂದರೆ ನಾನು ಏನು ಮಾಡಬೇಕು? ವರ್ಕ್ ಯಾಕೆ ಮಾಡ್ತಾ ಇದ್ದೀನಿ? ಬಿಕಾಸ್ ದೇರ್ ಇಸ್ ಎ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಆಲ್ವೇಸ್ ರಿಮೆಂಬರ್, ವರ್ಕ್ ಈಸ್ ಡನ್ in moving charge from one point to another point if there is potential difference between 2 points. ನಾವು ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಚಾರ್ಜನ್ನು ಮೂವ್ ಮಾಡಬೇಕಾದ್ರೆ ಆ ಎರಡು ಪಾಯಿಂಟ್ ಮಧ್ಯೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕಸ್ಮಾತ್ ಇದ್ದರೆ ನಾ ಏನು ಮಾಡಬೇಕು? ವರ್ಕ್ ಮಾಡಬೇಕು. ಈಗ ನೋಡೋಣ. ನೋಡಿ ಇಲ್ಲಿ ಇಲ್ಲೆಷ್ಟು ಪೊಟೆನ್ಷಿಯಲ್? ವಿ. ಇಲ್ಲೆಷ್ಟು ಪೊಟೆನ್ಷಿಯಲ್? ವಿ. ಇಲ್ಲಿಂದ ಇಲ್ಲಿಗೆ ನಾನು ಮೂವ್ ಮಾಡಿದೆ ಅಂತ ಇಟ್ಕೊಳ್ಳೋಣ. ಸರ್ ನಾವೇನಾರು ವರ್ಕ್ ಮಾಡಿದ್ದೀವಾ? ವರ್ಕ್ ಡನ್ ಫಾರ್ಮುಲಾ ಏನು? ವರ್ಕ್ ಡನ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ಪೊಟೆನ್ಷಿಯಲ್.
ಸೊ ಈ ಪಾಯಿಂಟಲ್ಲಿ ಪೊಟೆನ್ಷಿಯಲ್ ಎಷ್ಟಿದೆ, ವಿ ಇದೆ, ಇಲ್ಲಿಂದ ಇಲ್ಲಿಗೆ ಮೂವ್ ಮಾಡಿದ್ವಿ. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಹೇಳ್ತಿದ್ದಾರೆ, ದಿಸ್ ಪೊಟೆನ್ಷಿಯಲ್ ಮೈನಸ್ ದಿಸ್ ಪೊಟೆನ್ಷಿಯಲ್. ಸೊ ಏನಾಯಿತು, ಝೀರೋ. ವೈ ಇಟ್ ಇಸ್ ಝೀರೋ? ಇವೆರಡು ಪಾಯಿಂಟ್ ಮಧ್ಯೆ ಪೊಟೆನ್ಷಿಯಲ್ ಡಿಫ್ರೆನ್ಸೇ ಇಲ್ಲ. ಸೊ ಇಕ್ವಿಪೊಟೆನ್ಷಿಯಲ್ ಸರ್ಫೇಸನ್ನು ನಾವು ಕನ್ಸಿಡರ್ ಮಾಡಿದಾಗ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಮೇಲೆ ನೀವು ಎಲ್ಲಿಂದ ಎಲ್ಲಿಗೆ ಮೂವ್ ಮಾಡಿದ್ರು ಚಾರ್ಜನ್ನು ಎಲ್ಲಿಂದ ಎಲ್ಲಿಗೆ ಮೂವ್ ಮಾಡಿದ್ರು ನಾವು ವರ್ಕ್ನ ಮಾಡಿರಲ್ಲ ಮಕ್ಕಳ. ಓಕೆ, ಸೊ ಇದನ್ನು ಬೇರೆ ಸಿನಾರಿಯಲ್ಲಿ ನೋಡೋಣ. ಓಕೆ, ಸೊ ಬೇರೆ ಸಿನಾರಿಯಲ್ಲಿ ಯಾವ ಥರ ಕಂಡೀಷನ್ ಇರ್ಬೋದು. ಅಕಸ್ಮಾತ್ ಇಲ್ಲೊಂದು ಎಲೆಕ್ಟ್ರಿಕ್ ಫೀಲ್ಡ್ ಕನ್ಸಿಡರ್ ಮಾಡಿದೆ ನೋಡಿ, ದಿಸ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್, ಲೈನ್ಸ್ ಆರ್ ಪ್ಯಾರಲಲ್, ಸೊ ದಿಸ್ ಇಸ್ ವಾಟ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ನಾನು ಇಲ್ಲೊಂದು ಸರ್ಫೇಸ್ನ ಕನ್ಸಿಡರ್ ಮಾಡ್ತೀನಿ. ಆ ಸರ್ಫೇಸ್ ಯಾವ ಥರ ಇರುತ್ತೆ ಅಂದರೆ ಮಕ್ಕಳ, ಲೆಟ್ ಮಿ ಟೇಕ್ ದ ಹೆಲ್ಪ್ ಆಫ್ ದಿಸ್ ಫೈಲ್. ಲುಕ್ ಹಿಯರ್, ದಿಸ್ ಇಸ್ ದ ಸರ್ಫೇಸ್, ದಿಸ್ ಈಸ್ ದ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್. ನೀವು ಈ ಕಡೆಯಿಂದ ನೋಡಿದ್ರೆ ಹೆಂಗೆ ಕಾಣ್ತಾ ಇದೆ, ಸ್ಟ್ರೈಟ್ ಲೈನ್ ಥರ ಕಾಣ್ತಾ ಇದೆ, ಬಟ್ ದಿಸ್ ಇಸ್ ಸರ್ಫೇಸ್. ಸೊ ನಾನೇನು ಮಾಡ್ತೀನಿ, ಈ ಸರ್ಫೇಸ್ನ ಕನ್ಸಿಡರ್ ಮಾಡಿದ್ದೀನಿ. ಈ ಸರ್ಫೇಸಲ್ಲಿ ನೋಡಿ, ಈ ಸರ್ಫೇಸಲ್ಲಿ ಈ ಪಾಯಿಂಟ್ ಈ ಪಾಯಿಂಟ್ ಈ ಪಾಯಿಂಟ್ ಈ ಎಲ್ಲ ಪಾಯಿಂಟ್ ಮಧ್ಯ ಏನಾದರೂ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದೆಯಾ? ಇಲ್ಲ. ಯಾಕೆ ಸರ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಲ್ಲ? ನಾವು ಅಂದ್ಕೊಳ್ಳೋಣ ಇಲ್ಲೆಲ್ಲೋ ಯಾವುದೋ ಒಂದು ಪಾಯಿಂಟಿಂದ ಚಾರ್ಜಸ್ ಎಲೆಕ್ಟ್ರಿಕ್ ಫೀಲ್ಡ್ ಬರ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಬರ್ತಾ ಇದೆ. ವಾಟ್ ಈಸ್ ದ ಫಾರ್ಮುಲಾ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್? ದಟ್ ಈಸ್ V is equal to 1/4πε0 Q ಡಿವೈಡೆಡ್ ಬೈ R. ಇಲ್ಲಿ Q ಅಂದ್ರೆ ಏನು? ಚಾರ್ಜ್. ಚೇಂಜ್ ಮಾಡ್ತಾ ಇದ್ದೀವ ಚಾರ್ಜ್ನ? ಆಬ್ವಿಯಸ್ ಆಗಿ ಚಾರ್ಜ್ ನಾವು ಚೇಂಜ್ ಮಾಡ್ತಾ ಇಲ್ಲ. ಓಕೆ, ಸೊ ಚಾರ್ಜು ಚೇಂಜ್ ಆಗ್ತಿಲ್ಲ, ಇದು ಕಾನ್ಸ್ಟೆಂಟ್. ಆದರೆ ವಿ ಏನರ ಮೇಲೆ ಪ್ರಪೋರ್ಷನ್ ಆಗಿದೆ, ಸೊ ವಿ ಈಸ್ ಪ್ರಪೋರ್ಷನಲ್ ಟು ಆರ್. ಓಕೆ, ಈ ಪಾಯಿಂಟಿಗೆ ತೊಗೊಂಡ್ವಿ, ಇಲ್ಲೂ ಕೂಡ ಆರ್ ಸೇಮ್, ಇಲ್ಲೂ ಕೂಡ ಆರ್ ಸೇಮ್, ಇಲ್ಲೂ ಕೂಡ ಆರ್ ಸೇಮ್. ಸೊ ಈ ಸರ್ಫೇಸ್ ಮೇಲೆ ಎಲ್ಲ ಪಾಯಿಂಟಲ್ಲಿ ಏನಾಗಿದೆ, ಪೊಟೆನ್ಷಿಯಲ್ ಸೇಮ್ ಆಗಿದೆ. ಈ ಪಾಯಿಂಟಿಂದ ನಾನು ಈ ಪಾಯಿಂಟಿಗೆ ಚಾರ್ಜನ್ನು ಮೂವ್ ಮಾಡಿದೆ ಅಂತ ಇಟ್ಕೊಳ್ಳಿ, ಈ ಸರ್ಫೇಸ್ ಮೇಲೆ ಇಲ್ಲಿಂದ ಇಲ್ಲಿಗೆ ಮೂವ್ ಮಾಡಿದೆ ಅಂತ ಇಟ್ಕೊಳ್ಳಿ. ಈ ಪಾಯಿಂಟಲ್ಲೂ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಸೇಮ್, ಇಲ್ಲೂ ಸೇಮ್. ಇಲ್ಲಿಂದ ಇಲ್ಲಿಗೆ ಮೂವ್ ಮಾಡಿದ್ರೆ ನಾನು ಏನಾರು ವರ್ಕ್ ಮಾಡಿರ್ತೀನಾ? ನೋ, ಯು ಹ್ಯಾವ್ ನಾಟ್ ಡನ್ ಎನಿ ವರ್ಕ್. Am I clear with this concept, kids? See, this is very important. No work is done in moving a charge on equipotential surface. ಯಾಕೆ ವರ್ಕ್ ಆಗಲ್ಲ ಸರ್? ಯಾಕಂದರೆ ನಾವು ಚಾರ್ಜನ್ನು ಮೂವ್ ಮಾಡಬೇಕಿದ್ರೆ ಒಂದು ಪಾಯಿಂಟಿಂದ ಒಂದು ಪಾಯಿಂಟಿಗೆ ಮೂವ್ ಮಾಡ್ತಾ ಇದ್ದೀವಿ. ಆ ಎರಡು ಪಾಯಿಂಟ್ ಮಧ್ಯೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದ್ದರೆ ನಾವು ವರ್ಕ್ ಮಾಡಬೇಕಾಗತ್ತೆ. ಆ ಎರಡು ಪಾಯಿಂಟ್ ಮಧ್ಯೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಲ್ಲ ಅಂದರೆ ವಿ ಹ್ಯಾವ್ ಡನ್ ನೋ ವರ್ಕ್. ಇದಕ್ಕೊಂದು ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ ಮಕ್ಕಳ. ಇದನ್ನು ಈ ಫೈಲ್ ಇಟ್ಕೊಳ್ಳಿ. ಈ ಫೈಲ್ ಮೇಲೆ ನಾನು ಚಾಕ್ ಪೀಸ್ನ ಕೆಳಗಿಂದ ತೆಗೆದಿಟ್ಟೆ. ಓಕೆ, ಇಲ್ಲಿಟ್ಟಾಗ ನಾನು ಎಷ್ಟು ವರ್ಕ್ ಮಾಡಿದ್ದೀನಿ ಅಲ್ವಾ? ಓಕೆ, ಅದೇ ಚಾಕ್ ಪೀಸ್ನ ನಾನು ಇಲ್ಲಿಟ್ಟರೆ ಸೇಮ್ ವರ್ಕ್. ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ನಾನು ಇದನ್ನು ಇಲ್ಲಿಂದ ಮೇಲಕ್ಕೆ ಎತ್ತಿಟ್ಟರೆ ನಾನು ವರ್ಕ್ ಮಾಡ್ತೀನಿ. ಯಾಕೆ? ನಾನು ವರ್ಕ್ ಮಾಡಿದ್ದೀನಿ, ಸೊ ಆ ವರ್ಕ್ ಪೊಟೆನ್ಷಿಯಲ್ ಆಗಿ ಸ್ಟೋರ್ ಆಗುತ್ತೆ. ನಾನು ಡ್ರಾಪ್ ಮಾಡಿದ್ರೆ ಚಾಕ್ ಪೀಸ್ ಕೆಳಗೆ ಬೀಳ್ತಾ ಇದೆ. ಇಲ್ಲಿಂದ ಇಲ್ಲಿ ತಗೊಂಡಾಗ ಎನರ್ಜಿ ಸ್ಟೋರ್ ಆಯಿತು, ಬಿಟ್ಟಾಗ ಎನರ್ಜಿ ರಿಲೀಸ್ ಆಯಿತು. ಈಗ ಅಬ್ಸರ್ವ್ ಮಾಡಿ, ನಾನು ಗ್ರೌಂಡಿಂದ ತೆಗೆದು ಇದ್ರ ಮೇಲೆ ಇಟ್ಟಿದ್ದೀನಿ. ಸೊ ಐ ಹ್ಯಾವ್ ಡನ್ ಸಮ್ ವರ್ಕ್. ಅದು ಈ ಲೆವೆಲಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ ಆಗಿದೆ. ನಾನು ಇಲ್ಲಿ ಪಕ್ಕಕ್ಕಿಟ್ಟೆ. ಈಗೇನಾರು ಇದ್ರ ಪೊಟೆನ್ಷಿಯಲ್ ಎನರ್ಜಿ ಇನ್ಕ್ರೀಸ್ ಆಯಿತಾ? ಸರ್ ಇನ್ಕ್ರೀಸ್ ಆಗಲಿಲ್ಲ. ಯಾಕಾಗಲಿಲ್ಲ? ಯಾಕಂದರೆ ಹೈಟ್ ಚೇಂಜ್ ಆಗಿಲ್ಲ. ಇದೇ ಅನಾಲಜಿ ಅಲ್ವಾ? ನೀವು ಮಾಡಿ ಮೇಲ್ಗಡೆ ನೀರನ್ನು ಹಾಕಿದಾಗ ಒಂದು ಫ್ಲೋರಲ್ಲಿ ಇಟ್ಟಿರ್ತೀರ, ಯಾವುದೋ ಒಂದು ಥರ್ಡ್ ಫ್ಲೋರಲ್ಲಿ ಇಟ್ಟಿರ್ತೀರ. ಆ ಥರ್ಡ್ ಫ್ಲೋರಲ್ಲಿ ಯಾವುದೇ ಪಾಯಿಂಟಲ್ಲಿ ನೀವು ನೀರನ್ನು ಇಟ್ಟರು ಅಷ್ಟೇ ಫೋರ್ಸಲ್ಲಿ ಬರುತ್ತೆ. ಆ ಫೋರ್ಸ್ ಬರೋ ಫೋರ್ಸ್ ಯಾವಾಗ ಚೇಂಜ್ ಆಗುತ್ತೆ? ನೀವು ಗ್ರೌಂಡ್ ಫ್ಲೋರಿಗಿಂದ ಆ ಮೇಲ್ಗಡೆ ಫ್ಲೋರಿಂದ ಕೆಳಗಡೆ ಫ್ಲೋರ್ಗೋ, ಅದ್ರ ಮೇಲ್ಗಡೆ ಫ್ಲೋರ್ಗೆ ಹೋದ್ರೆ ಪೊಟೆನ್ಷಿಯಲ್ ಚೇಂಜ್ ಆಗ್ಬೋದು. ಅದೇ ಫ್ಲೋರ್ ಮೇಲೆ ಚೇಂಜ್ ಮಾಡಿದರೆ ಏನೂ ಚೇಂಜ್ ಆಗಲ್ಲ. ಅದೇ ಥರ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಕೂಡ ಅದೇ ಡಿಫ್ರೆನ್ಸ್ ಆಗುತ್ತೆ. ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಮೇಲೆ ಚಾರ್ಜ್ ಮೂವ್ ಮಾಡಬೇಕಾದ್ರೆ ನೋ ವರ್ಕ್ ಈಸ್ ಡನ್. Okay, next property we are going to study. Next property, what is the next property? Two equipotential surface do not intersect each other. Two equipotential surface will never intersect each other. ಯಾಕೆ intersect ಆಗಲ್ಲ ನೋಡಿ. ಇಲ್ಲಿ ಇದೊಂದು ಪಾಯಿಂಟ್ ಚಾರ್ಜ್ ಕನ್ಸಿಡರ್ ಮಾಡಲ ಮಕ್ಕಳ. Q ಇದು ಪಾಯಿಂಟ್ ಚಾರ್ಜ್, ಇದರ ಸುತ್ತ ಇದೊಂದು ಸರ್ಫೇಸ್ ಕನ್ಸಿಡರ್ ಮಾಡಿದೆ ನೋಡಿ. ಈ ಸರ್ಫೇಸ್ ಮೇಲಿರೋ ಎಲ್ಲ ಪಾಯಿಂಟು ಈ ಚಾರ್ಜ್ ಪ್ಲಸ್ ಕ್ಯೂ ಇಂದ ಸೇಮ್ ಡಿಸ್ಟೆನ್ಸಲ್ಲಿದೆ. ಹಾಗಾದರೆ ಏನರ್ಥ? ಇಲ್ಲೆಲ್ಲ ಪಾಯಿಂಟಲ್ಲೂ ಪೊಟೆನ್ಷಿಯಲ್ ಸೇಮ್ ಇರೋದ್ರಿಂದ ಇದೇನಾಯಿತು? ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್. ನಾನು ಇನ್ನೊಂದು ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ನ ಕನ್ಸಿಡರ್ ಮಾಡ್ತೀನಿ. ಓಕೆ, ನೋಡಿ ನೀಟಾಗಿ ಅಬ್ಸರ್ವ್ ಮಾಡಿ. ಈ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್, ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ 1, ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ 2 ಇವೆರಡು ಯಾವಾಗ ಇಂಟರ್ಸೆಕ್ಟ್ ಆಗೋಕ್ಕೆ ಸಾಧ್ಯ? ಯಾವಾಗ ಇಂಟರ್ಸೆಕ್ಟ್ ಆಗೋಕ್ಕೆ ಸಾಧ್ಯ ಅಂದರೆ ನೋಡಿ, ಇಲ್ಲಿಂದ ಇಲ್ಲಿಗೆ ಆರ್ ಡಿಸ್ಟೆನ್ಸ್ ಆರ್ ಇದೆ ಅಂತ ಅಂದ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಆರ್ ಡ್ಯಾಶ್ ಇದೆ ಅಂತ ಇಟ್ಕೊಳ್ಳೋಣ. ಈ ಎಲ್ಲ ಪಾಯಿಂಟ್ಗಳಲ್ಲೂ ಆರ್ ಡ್ಯಾಶ್ ಸೇಮ್ ಇದೆ ಆರ್ ಡ್ಯಾಶ್.
ಎಲ್ಲ ಕಡೆ ಸೆಂಟರಿಂದ ಆರ್ ಡ್ಯಾಶ್ ಸೇಮ್ ಇದೆ. ಆರ್ ಈ ಸರ್ಫೇಸ್ ಮೇಲೆ ನೋಡಿದ್ರೆ ಅದು ಕೂಡ ಎಲ್ಲ ಪಾಯಿಂಟಲ್ಲಿ ಸೇಮ್ ಇದೆ. ಅಂದರೆ ಈ ಸರ್ಫೇಸ್ ಇಲ್ಲಿದೆ, ಈ ಸರ್ಫೇಸ್ ಇಲ್ಲಿದೆ, ಅದು ಒಂದೊಂದು ಇಂಟರ್ಸೆಕ್ಟ್ ಆಗಲ್ಲ. ಯಾಕೆ ಅಂದರೆ ಈ ಸರ್ಫೇಸ್ ಕಾನ್ಸೆಂಟ್ರಿಕ್ ಸರ್ಕಲ್ ಥರ ಇದೆ. ಆಲ್ ದ ಪಾಯಿಂಟ್ಸ್ ಆನ್ ದಿಸ್ ಸರ್ಫೇಸ್ ಆರ್ ಎಟ್ ಈಕ್ವಲ್ ಡಿಸ್ಟೆನ್ಸ್. ಸೊ ಆಗ ಇಂಟರ್ಸೆಕ್ಟ್ ಆಗಲ್ಲ. ಇಂಟರ್ಸೆಕ್ಟ್ ಯಾವಾಗ ಆಗ್ತಾ ಇತ್ತು? ಅಕಸ್ಮಾತ್ ಚಾರ್ಜ್ ಇಲ್ಲಿದ್ದು, ಚಾರ್ಜ್ ಈ ಥರ ಇದ್ದು, ಈ ಥರ ಒಂದು ಸರ್ಫೇಸ್ ಇತ್ತು, ಇನ್ನೊಂದು ಏನಾದರೂ ಸರ್ಫೇಸ್ ಈ ಥರ ಬಂದಿದ್ದು ಇಂಟರ್ಸೆಕ್ಟ್ ಆಗ್ತೈತಿ. ಯಾಕೆ? ಇಲ್ಲಿಂದ ಇಲ್ಲಿಗೆ ಆರ್ ಡಿಸ್ಟೆನ್ಸ್ ಚೇಂಜ್, ಇಲ್ಲಿಂದ ಇಲ್ಲಿಗೆ ಆರ್ ಡಿಸ್ಟೆನ್ಸ್ ಚೇಂಜ್. ಇಲ್ಲ ಥರ ಆಗ್ತಾ ಇದೆಯಾ? ಇಲ್ಲ ಥರ ಆಗ್ತಾ ಇಲ್ಲ. ಸೊ ಆಲ್ವೇಸ್ ರಿಮೆಂಬರ್, ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ವಿಲ್ ನೆವರ್ ಕ್ರಾಸ್ ಈಚ್ ಅದರ್ ಆರ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ತೊಗೊಂಡ್ರೆ ಮಕ್ಕಳ ನೋಡಿ, ಇದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ವಾ? ಇಲ್ಲೊಂದು ಸರ್ಫೇಸ್ ಕನ್ಸಿಡರ್ ಮಾಡಿದೆ, ಇದು ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್, ಇದು ಇನ್ನೊಂದು ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಈಗ ಇದನ್ನು ಕ್ರಾಸ್ ಮಾಡುತ್ತಾ? ಕ್ರಾಸ್ ಮಾಡಲ್ಲ. ಅಕಸ್ಮಾತ್ ಕ್ರಾಸ್ ಆಗೋ ಥರ ನಾವು ಒಂದು ಸರ್ಫೇಸನ್ನು ಕನ್ಸಿಡರ್ ಮಾಡಿದರೆ, ಕ್ರಾಸ್ ಆಗೋ ಥರ ಕನ್ಸಿಡರ್ ಮಾಡೋಣ. ಈಗ ಈ ಥರ ಲೈನ್ ಏನು, ಈ ಥರ ಸರ್ಫೇಸ್ ಇದ್ದರೆ ಕ್ರಾಸ್ ಆಗ್ತಾ ಇತ್ತು. ಈ ಥರ ಸರ್ಫೇಸ್ ಇದ್ದರೆ ಮೀನಿಂಗ್ ಏನು ನೋಡಿ, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಆರ್, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಆರ್ ಏನಾಗುತ್ತೆ? ಇನ್ಕ್ರೀಸ್ ಆಗಿದೆ. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಆರ್ ಇನ್ಕ್ರೀಸ್ ಆಗಿದೆ. ಸೊ ಎಲ್ಲ ಟೈಮಲ್ಲೂ ಆರ್ ಇನ್ಕ್ರೀಸ್ ಆದರೆ ಪೊಟೆನ್ಷಿಯಲ್ ಏನಾಗಬೇಕು? ಚೇಂಜ್ ಆಗಬೇಕು. ನಮ್ಮ ಫಾರ್ಮುಲಾ ಅದನ್ನೆಲ್ಲ ಸ್ಟ್ರೇಟ್ ಮಾಡೋದು 1/4πε0 Q/r. ಸೊ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಲ್ಲಿ ಆರ್ ಯಾವತ್ತೂ ಸೇಮ್ ಇರ್ತಾ ಇತ್ತು ಇಲ್ಲಿ. ಸೊ ಇಲ್ಲೇನಾಗ್ತದೆ? ಈ ಸರ್ಫೇಸ್ ಕನ್ಸಿಡರ್ ಮಾಡಿದ್ರೆ ಬೇರೆ ಆರ್ ಆಯಿತು. ಆರ್ ಬೇರೆ ಆದರೆ ಏನಾಗುತ್ತೆ? ವಿ ಚೇಂಜ್ ಆಗುತ್ತೆ. ಸೊ ಇದರ ತಗೊಂಡ್ರೆ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಇದು ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಲ್ಲ. ಆಮ್ ಕ್ಲಿಯರ್ ವಿತ್ ದಿಸ್? Equipotential surfaces will never intersect each other. Another point, no work is done in moving charge on equipotential surface. Equipotential surface ಮೇಲೆ ನೀವು ಚಾರ್ಜ್ ಎಲ್ಲಿಗೆ ಮೂವ್ ಮಾಡಿದ್ರು no work is done because there is no potential difference on the equipotential surface. And another is electric field lines are always normal to equipotential surface. ನೀವು ಒಂದು ಚಾರ್ಜಿನ ಸುತ್ತ equipotential surface ಅಂತ ತಗೊಂಡ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅದ್ರ ಆಚೆ ಹೋಗ್ಬೇಕಾದ್ರೆ ನಾರ್ಮಲ್ ಎಕ್ಸಾಕ್ಟ್ ಪರ್ಪೆಂಡಿಕ್ಯುಲರ್ ಆಗಿ ಹೋಗುತ್ತೆ. Am I clear with this concept? So next we are going to study different equipotential surfaces based on the charge configuration. Come, let us discuss that. Look here, this is the point charge. Look here, this is the point charge, positive charge. So lines of force ಯಾಕೆ ಔಟ್ಸೈಡ್ ಇದೆ? ಯಾಕಂದರೆ ಇದು ಪಾಸಿಟಿವ್ ಚಾರ್ಜಿಂದ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಆಲ್ವೇಸ್ ಔಟ್ವರ್ಡ್ಸ್ ಇರುತ್ತೆ. ನೋಡಿ, ಇದು ಒಂದು ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್. ದಿಸ್ ಇಸ್ ಫಸ್ಟ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್, ದಿಸ್ ಇಸ್ ಸೆಕೆಂಡ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್. ಸೊ ಪಾಯಿಂಟ್ ಚಾರ್ಜನ್ನು ತಗೊಂಡ್ರೆ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಯಾವ ಥರ ಇರುತ್ತೆ? ಎಕ್ಸಾಕ್ಟ್ಲಿ ಕಾನ್ಸಂಟ್ರಿಕ್ ಸರ್ಕಲ್ ಥರ ಇರುತ್ತೆ, ಕಾನ್ಸಂಟ್ರಿಕ್ ಸರ್ಕಲ್ಸ್ ಥರ ಇರುತ್ತೆ. ಈಗ ನೆಗೆಟಿವ್ ಚಾರ್ಜ್ ತಗೊಂಡ್ರೆ ಏನು ಡಿಫ್ರೆನ್ಸ್ ಆಗುತ್ತೆ? ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಇನ್ವರ್ಡ್ಸ್ ಹೋಗುತ್ತೆ. ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಯಾವ ಥರ ಇದೆ? ಈ ಪಾಯಿಂಟಲ್ಲಿ ಲೆಕ್ಕ ಮಾಡಿದ್ವಿ, ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಸೇಮ್ ಬಂತು. ಇಲ್ಲಿ ಲೆಕ್ಕ ಮಾಡಿದ್ವಿ, ಸೇಮ್. ಇಲ್ಲಿ ಸೇಮ್. ಸೊ ಯಾವ್ಯಾವ ಪಾಯಿಂಟಲ್ಲಿ ಯಾವ್ಯಾವ ಪಾಯಿಂಟಲ್ಲಿ ಪೊಟೆನ್ಷಿಯಲ್ ಸೇಮ್ ಬಂತು ಅದನ್ನು ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತ ಕನ್ಸಿಡರ್ ಮಾಡಿದ್ವಿ. ಪಾಯಿಂಟ್ ಚಾರ್ಜಲ್ಲಿ ಏನಾಗುತ್ತೆ? ಕಾನ್ಸೆಂಟ್ರಿಕ್ ಸರ್ಕಲ್ ಬರುತ್ತೆ. Am I clear with this concept? Okay. Next, equipotential surfaces in uniform electric field. So we will have the next slide. Look here, uniform electric field. What is uniform electric field? If the field lines are parallel to each other. So field lines parallel ಇದ್ದರೆ, ಯಾರಾದರೂ ಅಕಸ್ಮಾತ್ ನಿಮಗೆ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಬರೀರಿ ಅಂತಂದ್ರು, ನೀವು ಫಸ್ಟ್ ತಲೆಗೆ ಏನು ಬರಬೇಕು? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಪ್ಯಾರಲಲ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪ್ಯಾರಲಲ್ ಇತ್ತು ಅಂದರೆ ಅದರ ಅರ್ಥ ಏನು? ಅದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಇದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಇಲ್ಲೆಲ್ಲ ಸರ್ಫೇಸನ್ನು ಕನ್ಸಿಡರ್ ಮಾಡಿದಾರಲ್ವಾ, ನಾನು ಆಗಲೇ ನಿಮಗೆ ಫೈಲ್ ಇಟ್ಕೊಂಡು ತೋರಿಸಿದೆ ಅಲ್ವಾ, ಆ ಥರ ಕನ್ಸಿಡರ್ ಮಾಡಿರೋದು. ಇದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. This is one surface, this is another surface, this is another surface, indicated like this. Am I clear with this concept? ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ನಾವು ಇಕ್ವಿಪೊಟೆನ್ಷಿಯಲ್ ಸರ್ಫೇಸನ್ನು ಕನ್ಸಿಡರ್ ಮಾಡಿದಾಗ ಅದು ನಮಗೆ ಜನರಲಿ ಯಾವ ಥರ ಬರ್ತದೆ ನೋಡಿ, ಇಲ್ಲಿ ಈ ಕಾನ್ಫಿಗರೇಷನಲ್ಲಿ ಬರುತ್ತೆ. ಓಕೆ, ಇದು ಪಾಯಿಂಟ್ ಚಾರ್ಜಿಂದ ಬಂದಿರೋದಾ? ಇಲ್ಲ. ಸೊ ದಿಸ್ ಈಸ್ ಪಾಯಿಂಟ್ ಚಾರ್ಜಿಂದ ತುಂಬ ದೂರ ಹೋದಾಗ ನಮಗೆ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಎಸ್ಟಾಬ್ಲಿಷ್ ಆಗುತ್ತೆ. ಸೊ ನೆಕ್ಸ್ಟ್, look here, electric dipole. Okay, we will have the dipole here. Look here, this is the dipole. See, this is not dipole. Stop. Look here, we have like charges. See, if we place like charges at some distance between each other. So ಈ ಥರ ಲೈಕ್ ಚಾರ್ಜಸ್ನ ಪ್ಲೇಸ್ ಮಾಡಿದಾಗ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಯಾವ ಥರ ಬರುತ್ತೆ ಅದನ್ನು ಮಕ್ಕಳ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಲುಕ್ ಹಿಯರ್, ದಿಸ್ ಇಸ್ ದ ಪಾಸಿಟಿವ್ ಚಾರ್ಜ್,
these dotted lines are representing equipotential surfaces. Look here, near the charge equipotential surfaces will be like ಕಾನ್ಸೆಂಟ್ರಿಕ್ ಸರ್ಕಲ್ಸ್. ನೋಡಿ ಇಲ್ಲಿ 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 ಇದು ಯಾವ ಥರ ಇದೆ, ಈ 3 ಸರ್ಕಲ್ಗಳು ಕಾನ್ಸೆಂಟ್ರಿಕ್ ಸರ್ಕಲ್ ಥರ ಇದೆ. ಸೊ ಅದರಿಂದ ಸ್ವಲ್ಪ ದೂರ ಹೋದಾಗ ಏನಾಗುತ್ತೆ, ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಶೇಪ್ ಏನು ನೋಡಿ ಇಲ್ಲಿ ಈ ಥರ ಚೇಂಜ್ ಆಗುತ್ತೆ. ಸೊ ದಿಸ್ ಈಸ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್. ನೀಟಾಗಿ ಅಬ್ಸರ್ವ್ ಮಾಡಿ, ಯಾವುದಾದ್ರೂ ಸರ್ಫೇಸ್ ಯಾವುದನ್ನಾದ್ರು ಕ್ರಾಸ್ ಮಾಡ್ತಾ ಇದೆಯಾ? ಕ್ರಾಸ್ ಮಾಡ್ತಾ ಇಲ್ಲ. ಸರ್ ಕಾನ್ಸೆಂಟ್ರಿಕ್ ಸರ್ಕಲ್ ಆಗಿದ್ರೆ ಅದು ಕ್ರಾಸ್ ಮಾಡೋದಿಲ್ಲ, ಅಕಸ್ಮಾತ್ ಬೇರೆ ಶೇಪಲ್ಲಿ ಇದ್ರದ್ದು ಕ್ರಾಸ್ ಮಾಡ್ತಾ ಇತ್ತಾ? ನಾವು ಲಾಸ್ಟ್ ಟೈಮ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಪ್ಯಾರಲಲ್ ಲೈನ್ಸಲ್ಲಿ ಡಿಸ್ಕಸ್ ಮಾಡಿದಾಗ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳಿದ್ದೆ, ಈ ಥರ ಪ್ಲೇಟ್ಸ್ ಥರ ಸರ್ಫೇಸ್ ಕನ್ಸಿಡರ್ ಮಾಡಿರ್ತೀವಿ. ಸ್ಲ್ಯಾಂಟ್ ಆಗಿ ಏನಾರು ಚೇಂಜ್ ಮಾಡಿದ್ರೆ ಏನಾಗುತ್ತೆ, ಇದು ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಆಗಲ್ಲ. ಸೊ ಅದನ್ನು ಡಿಸ್ಕಸ್ ಮಾಡಿದ್ವಿ, ಇಂಟರ್ಸೆಕ್ಟ್ ಆಗಲ್ಲ ಅಂತ. ಬಟ್ ಈ ಕಂಡೀಷನಲ್ಲಿ ಸರ್ ಶೇಪ್ ಚೇಂಜ್ ಆಗಿದೆ ಅಲ್ಲ, ನೋಡಿ ಇಲ್ಲಿ ಶೇಪ್ ಚೇಂಜ್ ಆಗಿದೆ, ಈ ಥರ ಶೇಪ್ ಚೇಂಜ್ ಆಗಿದೆ ಅಲ್ವಾ? ಈ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ನ ಹೇಗೆ ಜಡ್ಜ್ ಮಾಡಿದ್ರಿ, ಯಾವ ಥರ ಕ್ಯಾಲ್ಕುಲೇಟ್ ಮಾಡಿದ್ವಿ? ನಾವೇನು ಮಾಡಿದ್ವಿ, ಈ ಪಾಯಿಂಟಲ್ಲಿ ಡ್ಯೂ ಟು ದಿಸ್ ಚಾರ್ಜ್ ವಿ ಕ್ಯಾಲ್ಕುಲೇಟೆಡ್ electric potential, ಡ್ಯೂ ಟು ದಟ್ ಚಾರ್ಜ್ ವಿ ಕ್ಯಾಲ್ಕುಲೇಟೆಡ್ electric potential here. So then what is the net electric potential at this point? Algebraic sum. So algebraic sum ಅನ್ನು ಮಾಡಿದಾಗ ಎರಡೂ ಚಾರ್ಜಿಂದ ಈ ಪಾಯಿಂಟಲ್ಲಿ ಪೊಟೆನ್ಷಿಯಲನ್ನು ನಾನು ಕನ್ಸಿಡರ್ ಮಾಡಿದಾಗ ಈ ಪಾಯಿಂಟ್ಗಳಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಏನಾಯಿತು, ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಸೇಮ್ ಬಂತು. ಸೊ ಎಲ್ಲ ಪೊಟೆನ್ಷಿಯಲ್ ಸೇಮ್ ಬಂದಾಗ ನಾವು ಅದನ್ನು ಜಾಯಿನ್ ಮಾಡಿದ್ವಿ, ಈ ಶೇಪಲ್ಲಿ ಬಂತು. ಸರ್ ಅಕಸ್ಮಾತ್ ಇನ್ನೊಂದು ಸ್ವಲ್ಪ ದೂರಕ್ಕೆ ಹೋದರೆ ಯಾವ ಥರ ಬರುತ್ತೆ? ಸ್ವಲ್ಪ ದೂರಕ್ಕೆ ಹೋದರೆ ಇದೇ ಶೇಪಲ್ಲಿ ಬರುತ್ತೆ, ಬಟ್ ಆವಾಗಲೂ ಕೂಡ ಅದು ಇಂಟರ್ಸೆಕ್ಟ್ ಆಗೋಲ್ಲ. ಆಮೇಲೆ ಕ್ಲಿಯರ್ ವಿತ್ ದಿಸ್ ಕಾನ್ಸೆಪ್ಟ್? ಈ ಕ್ವಶನ್ನ ಕೇಳ್ಬೋದು ಮಕ್ಕಳ. ಡ್ರಾ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಇನ್ ದ ಕೇಸ್ ಆಫ್ like charges. So when they are having repulsion, what will be the formation of equipotential surface? So this is the figure for that question. Am I clear with this concept? So next we are going to study what? Electric potential surfaces, equipotential surfaces between two unlike charges. Let's have next slide. Okay, ನೋಡಿ ಲಾಸ್ಟ್ ಟೈಮ್ ನಾವು ಡಿಸ್ಕಸ್ ಮಾಡಿದ್ದು ಯಾವುದು? ಟು ಅನ್ಲೈಕ್ ಚಾರ್ಜಸ್, ಲೈಕ್ ಚಾರ್ಜಸ್ ಅಲ್ಲಿ. ಈಗ ಯಾವುದ್ರಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ? ಟು ಅನ್ಲೈಕ್ ಚಾರ್ಜ್. ನೆಗೆಟಿವ್ ಚಾರ್ಜ್ ಆಯಿತು, ಓಕೆ, ನೆಗೆಟಿವ್ ಚಾರ್ಜ್, ಇದು ಪಾಸಿಟಿವ್ ಚಾರ್ಜ್. ಓಕೆ, ವಾಟ್ ಹ್ಯಾಪನ್ಸ್? ದೇರ್ ವಿಲ್ ಬಿ ಅಟ್ರಾಕ್ಷನ್ ಬಿಟ್ವೀನ್ ದೆಮ್. Look here, lines of forces are connected. Lines of forces, electric lines of force generated from positive charge and terminates at negative charge. So ಈ ಎರಡು ಚಾರ್ಜನ್ನು ಕನ್ಸಿಡರ್ ಮಾಡಿದಾಗ ನೋಡಿ ಮಕ್ಕಳ, ಲೈನ್ಸ್ ಆಫ್ ಫೋರ್ಸ್ ಈ ಥರ ಕನೆಕ್ಟ್ ಆಗಿದೆ. ಈಗ ಅನ್ಲೈಕ್ ಚಾರ್ಜಸಲ್ಲಿ ಕಾನ್ಸೆಂಟ್ರಿಕ್ ಸರ್ಕಲ್ ಬಂದಿತ್ತಲ್ವಾ? ಇಲ್ಲಿ ನೋಡಿ ಕಾನ್ಸೆಂಟ್ರಿಕ್ ಸರ್ಕಲ್ ಬಂದಿದೆಯಾ? ಇಲ್ಲ, ಕಾನ್ಸೆಂಟ್ರಿಕ್ ಸರ್ಕಲ್ ಬಂದಿಲ್ಲ. ಯಾವ ಥರ ಬರ್ತಾ ಇದೆ? ಎಲಿಪ್ಸ್ ಶೇಪಲ್ಲಿ ಬರ್ತಾ ಇದೆ, ಹೆಲಿಕಲ್ ಶೇಪಲ್ಲಿ ಬರ್ತಾ ಇದೆ. ಸರಿ, ಹೆಲಿಕಲ್ ಅಲ್ಲ, ಎಲಿಪ್ಸ್ ಶೇಪಲ್ಲಿ ಬರ್ತಾ ಇದೆ. ಈ ಕಡೆ ಕೂಡ ಏನಾಗಿದೆ, ಈ ಕಡೆನೂ ಕೂಡ ಅದೇ ಶೇಪಲ್ಲಾಗಿದೆ. ಸರ್ ಈ ಶೇಪ್ನ ನಾವು ಯಾವ ಥರ ಒಬ್ಟೈನ್ ಮಾಡಿದ್ವಿ? ಸಿಂಪಲ್, ಈ ಪಾಯಿಂಟಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ, ಸೇಮ್ ಬಂತು. ಈ ಪಾಯಿಂಟಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ, ಸೇಮ್ ಬಂತು. ಸೊ ಕ್ಯಾಲ್ಕುಲೇಟ್ ಮಾಡ್ತಾ ಹೋದ್ವಿ, ಸೇಮ್ ಬಂದಿದ್ದ ಪಾಯಿಂಟೆಲ್ಲ ಕನೆಕ್ಟ್ ಮಾಡಿದ್ವಿ, ಆ ಸರ್ಫೇಸ್ನ ಕನ್ಸಿಡರ್ ಮಾಡಿದ್ವಿ. ಆಮೇಲೆ ಕ್ಲಿಯರ್ ವಿತ್ ದಿಸ್? ಈಗ ಅಕಸ್ಮಾತ್ ಸರ್ ಇಲ್ಲೊಂದು ಚಾರ್ಜ್ ಇದೆ ಅಲ್ವ ಸರ್, ಇಲ್ಲೊಂದು ಚಾರ್ಜ್ ಇದೆ, ನಾವು ಯಾವ ಥರ ಜಡ್ಜ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು? ಈ ಪಾಯಿಂಟ್ ತೊಗೊಂಡು ಕ್ಯಾಲ್ಕುಲೇಟ್ ಮಾಡ ಪೊಟೆನ್ಷಿಯಲ್ ಡ್ಯೂ ಟು ದೀಸ್ ಟು ಚಾರ್ಜಸ್. ಇಲ್ಲೆಷ್ಟೋ ವಿ ಬಂತು, ಈ ಪಾಯಿಂಟಿಗೆ ಬಂದ್ವಿ, ವಿ ಬಂತು, ಈ ಪಾಯಿಂಟಲ್ಲಿ ವಿ ಬಂತು, ಈ ಪಾಯಿಂಟಿಗೆ ಬಂದ್ವಿ, ವಿ ಬರಲಿಲ್ಲ. ಓಕೆ, ಲೆಟ್ ಅಸ್ ಇಗ್ನೋರ್ ದಟ್. ಇದು ಯಾವುದೋ ಪಾಯಿಂಟಲ್ಲಿ ಮಾಡಿದ್ವಿ, ವಿ ಬರಲಿಲ್ಲ. ಈ ಪಾಯಿಂಟಲ್ಲಿ ಮಾಡಿದ್ವಿ, ವಿ ಬಂತು. ಮತ್ತು ಇದ್ಯಾವುದೋ ಪಾಯಿಂಟಲ್ಲಿ ಮಾಡಿದ್ವಿ, ಅಲ್ಲಿ ವಿ ಬರಲಿಲ್ಲ, ಪೊಟೆನ್ಷಿಯಲ್ ಚೇಂಜ್ ಆಯಿತು. ಸೊ ಇದನ್ಯಾವುದೋ ಪಾಯಿಂಟಲ್ಲಿ ಮಾಡಿದ್ವಿ, ಇಲ್ಲೂ ಕೂಡ ವಿ ಬಂತು. ಸೊ ಇದೇ ಥರ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋದಾಗ ಮಕ್ಕಳ ನಮಗೆ ಈ ಶೇಪಲ್ಲಿ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಬರುತ್ತೆ. ಸೊ ಇದೇ ಶೇಪಲ್ಲಿ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಬರ್ತಾ ಹೋಗುತ್ತೆ. ಕ್ಲಿಯರ್ ಕಟ್ಟಾಗಿ ನೋಡಿ, ಇಲ್ಲಿ ಯಾವುದೇ ಕಾರಣಕ್ಕೂ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಒಂದನ್ನೊಂದನ್ನು ಇಂಟರ್ಸೆಕ್ಟ್ ಮಾಡ್ತಾ ಇಲ್ಲ. ಆಮೇಲೆ ಕ್ಲಿಯರ್ ವಿತ್ ದಿಸ್ ಕಾನ್ಸೆಪ್ಟ್? ಸೊ ಡ್ರಾ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಡ್ಯೂ ಟು ಅನ್ಲೈಕ್ ಚಾರ್ಜಸ್ ಅಂತ ಕೇಳಿದ್ರೆ ಇದನ್ನು ಬರೀಬೇಕು. ಡೈಪೋಲ್ ಕೇಳಿದ್ರು ಇದೇನೆ, equal and opposite charges separated by small distance. Am I clear with this concept? Let us study the next charge configuration. Okay, cut nobody. Actually derivation is